ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ಆ್ಯಂಡ್ ಈಗ ನೋಡ್ತಾ ಇರ್ಬೋದು, ನಾನು ಬೆಳಗಾವಿಗೆ ಬಂದ್ರೂ ನಮ್ಮ ತವ್ರ ಮನೆ ವ್ಲಾಗ್ನ ಶೇರ್ ಮಾಡ್ಕೊಳಕ್ಕಂತೀನಿ. ತಂಗಿ ಈಗ ತವರಿಗೆ ಡೆಲಿವರಿಗೆ ಹೋಗಿರೋದ್ರಿಂದ ಅಲ್ಲಿ ತಂಗಿಗೆ ಈಗ ಊರವರೆಲ್ಲರೂ ಸೀಮಂತ ಮಾಡಕ್ಕಂತಾರ. ಸೊ ಅದೊಂದು ರೀತಿ ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ತಂಗಿ ಮೊಬೈಲ್ ಸಣ್ಣ ತಂಗಿಗೆ ಸಿಕ್ತು ಅಂತಂದ್ರೆ ಆಕೆ ವ್ಲಾಗ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊತಾಳ. ಆ್ಯಂಡ್ ತಂಗಿ ಜೊತೆನೂ ನಾನು ಫೋನ್ಯಾಗ ಮಾತಾಡಕ್ಕಂತಿದ್ದೆ. ಹಿಂಗೆ ಕುಬ್ಸ ಮಾಡಕ್ಕೆ ಬಂದಾರ, ಅಡುಗೆ ಎಲ್ಲ ಮಾಡಕ್ಕಂತಾರ ಅಂತಂದು ಹೇಳಿದ್ಲು. ಹಾಗಾದ್ರೆ ವಿಡಿಯೋ ಮಾಡಿ ಶೇರ್ ಮಾಡು, ನಾನು ನೋಡಬೇಕು ನಿನ್ನ ಕುಬ್ಸ ಎಲ್ಲ ಹೆಂಗೆ ಮಾಡ್ತಾರ ಅಂತಂದು. ವಿಡಿಯೋ ಮಾಡುವಕ್ಕೆನ ಇಲ್ಲ ಹೊಲಕ್ಕೆ ಹೋಗ್ಯಾಳ ಅಂತ ಅಂದ್ಲು. ಇನ್ನೇನು ಬರೋ ಟೈಮ್ನೂ ಆಗೈತಿ, ಹೊಲಾಗಿದ್ದ ಬಂದಿಂದ ಹೇಳ್ತೀನಿ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತಂದು ಹೇಳಿದ್ಲು ತಂಗಿ. ಹಂಗೆ ಮಾತಾಡ್ಕೊಂತ ಮಾತಾಡ್ತಾ ತಂಗಿನೂ ಹೊಲಾಗಿದ್ದ ಬಂದ್ಲು ಅಂತಂದು ಹೇಳಿದ್ಲು. ಸೊ ತಂಗಿ ಹೊಲಾಗಿದ್ದ ಬಂದಿಂದ ವ್ಲಾಗ್ ಮಾಡ್ಯಾಳ ನೋಡ್ರಿ. ಸೊ ನೋಡ್ತಾ ಇರ್ಬೋದು, ನಮ್ಮ ಊರವ್ರೆಲ್ಲರೂ ಈಗ ತಂಗಿ ಕುಬ್ಸ ಮಾಡಕ್ಕ ಅಂಥೇಳಿ ಎಲ್ಲ ಜೋರು ಅಡುಗೆ ತಯಾರಿ ಮಾಡಕ್ಕಂತಾರ. ಸೊ ಮನೆ ಎಲ್ಲ ಫುಲ್ ಆಗೈತೆ ಅಂತಾನೆ ಹೇಳ್ಬೋದು. ಗಜ್ಜಿ ಬಿಜ್ಜಿ ಎಲ್ಲ ಕಚಪಚ ಅಂತ ಮಾತಾಡ್ತಿರ್ತಾರ. ಒಬ್ರು ಮಾತಾಡೋದು ಕೇಳಿಸ್ತಿರ್ತೈತಿ, ಇನ್ನೊಬ್ರು ಮಾತಾಡೋದು ಕೇಳಿಸ್ತಿರಂಗಿಲ್ಲ. ಸೊ ಆ ಪರಿ ಮನ್ಯಾಗ ಗದ್ಲೆ ಎದ್ದಿರ್ತೈತೆ ನೋಡ್ರಿ. ಸೊ ಅಡ್ಜಸ್ಟ್ ಮಾಡಿಕೊಂಡು ವ್ಲಾಗ್ ನೋಡ್ರಿ ಅಂತೇಳಿ ಕೇಳ್ಕೊತೀನಿ. ಇದೆಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಇರೋವಂತಹ ಸಂಪ್ರದಾಯ ನೋಡ್ರಿ. ಏನೋ ಒಂದು ರೀತಿ ಚಂದ ನಮ್ಮ ಕಡೆ ಪದ್ಧತಿ ಸಂಪ್ರದಾಯಗಳನ್ನ ನೋಡಾಕ ಕೇಳಾಕ. ಸೊ ನಿಮಗೆಲ್ಲ ಹೆಂಗೆ ಅನಿಸ್ತೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆಬ್ವಿಯಸ್ಲಿ ನಮ್ಮ ವ್ಯೂವರ್ಸ್ಗೆಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಸಂಪ್ರದಾಯಗಳನ್ನೆಲ್ಲರೂ ನೀವೆಲ್ಲ ಇಷ್ಟಪಡ್ತೀರಿ. ನೀವು ಮಾಡೋ ಕಮೆಂಟ್ ಮೂಲಕನ ತಿಳಿತೈತಿ. ಸೊ ವ್ಲಾಗ್ನ ನೋಡ್ರಿ ಇಷ್ಟಪಟ್ಟು. ಖಂಡಿತ ಈ ವ್ಲಾಗ್ನ ನೀವು ಎಂಜಾಯ್ ಮಾಡ್ತೀರಿ. ಸೊ ಅಷ್ಟು ಮಸ್ತಾಗೈತಿ. ನೆನ್ನೆ ವ್ಲಾಗ್ನ ಏನು ಶೇರ್ ಮಾಡ್ಕೊಂಡಿನಲ್ಲ, ಸೊ ಅದನ್ನು ಬೇರೆ ಹಳ್ಳಿ ಊರಾಗಿದ್ದ ಬಂದು ತಂಗಿಗೆ ಕುಬ್ಸ ಮಾಡಿದ್ರು. ಸೊ ಇವತ್ತೇನಂತಂದ್ರೆ ನಮ್ಮ ಊರವರು ಎಲ್ಲರೂ ಕುಡ್ಕೊಂಡು ಈಗ ಕುಬ್ಸ ಮಾಡಾಕ ಎಲ್ಲ ಅಡುಗೆ ಮಾಡಕ್ಕಂತಾರ. ತಂಗಿ ಅಂತೂ ಕುಬ್ಸ ಮಾಡಿಸ್ಕೊಳ್ಳೋದ್ರೊಳಗೆ ಫುಲ್ ಬ್ಯುಸಿ ಅಂದ್ರೆ ಬ್ಯುಸಿ ಆಗಿಬಿಟ್ಟಾಳ. ತವ್ರ ಮನೆಗೆ ಡೆಲಿವರಿಗೆ ಬಂದು ಪುರ್ಸೊತ್ತಿಲ್ಲಾರ ಎಲ್ಲರೂ ಮ್ಯಾಗಿಂದ ಮ್ಯಾಗ ಕುಬ್ಸ ಮಾಡಕ್ಕೆ ಚಾಲು ಮಾಡ್ಯಾರ ನೋಡ್ರಿ. ಯಾಕಂತ ಅಂದ್ರೆ ಇನ್ನು ಒಂದು 8 ತಿಂಗಳಿದ್ದಾಗ ಕುಬ್ಸ ಮಾಡೈತಲ್ವ. ಸೊ ಇನ್ನು 1.5 ತಿಂಗಳು ಅಷ್ಟ ಟೈಮ್ ಐತಿ. ಅಷ್ಟ್ರೊಳಗೆ ಯಾರ್ಯಾರು ಅದಾರ ಕುಬ್ಸ ಮಾಡೋರು ಎಲ್ಲರೂ ಮಾಡಿ ಮುಗಿಸ್ಬೇಕನ್ನೋ ರೀಸನ್ಗೆ. ಸೊ ಹೀಗೆಲ್ಲ ಗ್ರೂಪ್ ವೈಸ್ ಮಾಡ್ಕೊಂಡು ಕುಬ್ಸ ಮಾಡ್ತಾರ, ಮಾತಾಡ್ಕೊಂಡು ಗೆಳತಿಯರು ಮನೆ ಆಜು ಬಾಜುದಾರು. ಆ್ಯಂಡ್ ಒಬ್ಬೊಬ್ರ ಮನೆಗೆ ಕರ್ಕೊಂಡು ಹೋಗಿನೂ ಕುಬ್ಸ ಮಾಡ್ತಾರ. ಸೊ ಮನೆಗೆ ಬಂದು ಅರ್ಶಿನ ಕುಂಕುಮ ಹಚ್ಚಿ ಹೋಗ್ತಾರ. ಹಿಂಗೆ ಕುಬ್ಸ ಮಾಡ್ತೇವ, ಹಿಂದಗಡೆ ಬಂದು ಕರಿತೀವಿ ರೆಡಿ ಆಗಿರೋ ಅಂತಂದು. ಸೊ ತಂಗಿ ಅಷ್ಟರೊಳಗೆ ರೆಡಿ ಆಗಿರ್ತಾಳ, ಬಂದು ಕರ್ಕೊಂಡು ಹೋಗಿ ಅವ್ರು ಏನು ಮನ್ಯಾಗ ಆಕಿಗೆ ಅಂತೇಳಿ ಸ್ಪೆಷಲ್ ಅಡುಗೆ ಮಾಡಿರ್ತಾರೋ ಸೊ ಅದನ್ನ ಉಣಿಸಿ ತಿನ್ನಿಸಿ ಆರತಿ ಬೆಳಗ್ಗೆ ಏನು ಗಿಫ್ಟ್ ಕೊಡೋದಿರ್ತಲ್ಲ ಉಡುಗೊರೆ, ಸೊ ಸೀರೆ ಬ್ಲೌಸ್ ಪೀಸ್ ಕೊಟ್ಟು ಕಳಿಸ್ತಾರೆ ನೋಡ್ರಿ. ಸೊ ಈ ರೀತಿನೂ ಮಾಡ್ತಾರೆ. ಆ್ಯಂಡ್ ಈಗೇನು ಮಾಡಕ್ಕಂತಾರಲ್ಲ ನಮ್ಮ ಮನೆಯವ್ರು ಅಷ್ಟರು ಕುಡ್ಕೊಂಡು ಮಾತಾಡ್ಕೊಂಡು ಸೊ ಹಿಂಗೂ ಮಾಡ್ತಾರೆ ನೋಡ್ರಿ. ನೋಡ್ತಾ ಇರ್ಬೋದು, ಎಲ್ಲ ಅವರ ತೊಗೊಂಬರ್ತಾರ. ದಿನಸಿ ಸಾಮಾನು, ತರಕಾರಿ, ಅಕ್ಕಿ, ರವೆ, ಬೆಲ್ಲ, ಬ್ಯಾಳಿ, ಟೋಟಲ್ ಆಗಿ ಅಡುಗೆ ಮಾಡೋಕ್ಕೆ ಏನೇನು ಬೇಕು, ಕುಬ್ಸ ಮಾಡೋಕೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದು ಅಷ್ಟರು ಕೂಡ್ಕೊಂಡು ಅಡುಗೆ ಮಾಡಿ ಅಷ್ಟರು ಕೂಡ್ಕೊಂಡು ತಂಗಿ ಕುಬ್ಸ ಮಾಡಿ ಒಟ್ಟಿನಲ್ಲಿ ಬಸರನ ಮಗಳಿಗೆ ಖುಷಿ ಪಡ್ಸಕ್ಕೆ ಹಳ್ಳಿ ಕಡೆ ಇಷ್ಟೆಲ್ಲ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್. ಸೊ ನಿಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತಾರೆ ಯಾರೆಲ್ಲ ಹಿಂಗತೆ ಮಾಡಿಸ್ಕೊಂಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಆಗ್ತೈತಿ. ನ್ಯಾಚುರಲ್ ಆಗಿ ಹಾಕ್ತೀನಿ, ಹೆಂಗಾಗೈತಿ ಬ್ಲಾಗ್ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಪೂರ್ತಿಯಾಗಿ ಬ್ಲಾಗ್ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಅಡಿಗೆ ಮಾಡಕತ್ತೀರಿ ಅತ್ತೆ? ಅಡಿಗೆ ಏನ್ ಮಾಡಕತ್ತೀರಿ? ಮತ್ತ ಸಾರು ಏನ್ ಮಾಡಕತ್ತೀರಿ? ಸಾಂಬಾರು. ಎದ್ರ ಸಾಮಾನ್ ಮಾಡತ್ತೀರಿ ಇದನ್ನ? ಹೌದಾ? ಅಡಿಗೆ ಮಾಡಕತ್ತೀರಿ ಅತ್ತಿ? ಅಡಿಗೆ ಮಾಡಕತ್ತೀವ. ಬಂದೆವು ಅನ್ನ ಸಾರು, ಮತ್ತ ಗೋಧಿ ಹುಗ್ಗಿ, ಮತ್ತೇನು ಬ್ಯಾಳಿ ಹಾಕಿವಿ. ಮತ್ತೆ ಏನೇನ್ ಮಾಡ್ತೇವೆ? ಮಾತಾಡ್ರಿ, ಚಂದ ಮಾತಾಡ್ರಿ. ಬಂಗಾಯಿ
ಬಿಡ್ರಿ ಅಂತ ಹೇಳಾಕಿ ಯಾರ ಕಸ ಮಾಡಿದ್ ಬಿಡ್ರಿ ಇಲ್ಲಿ ಎಲ್ಲರಿಗೂ ಬರುತ್ತಾ ನಮಗೂ ಬರುತ್ತೆ ಇನ್ನು ಮಾಡಾಕ ಬಾಳ್ಕೊಂಡು ಹಿಡ್ಕೊಂಡು ಅವಸರ ಮಾಡ್ಬಿಟ್ಟು ಬರುವ ಅಂತ ಹೇಳಕ್ಕಿಗೆ ನಾವು ಬರ್ತೀವಿ ಸುಂದರಿ ಎಲ್ಲ ಫೋನಿಗೂ ಬರ್ತಾವ ಎಲ್ಲ ಫೋನಿಗೆ ಬರ್ತಾವ ಪೂರ ಬಾಗಿಲಿಂದ ಬರುದು ಹಿಂದ ಮುಂದೆ ಬರುದು ಕುಂತು ಸುಮಾರು ತಿಂದ ಕುಂತದ್ದು ಮಾಡಿ ದುತ್ತಿ ಮಾಡಿದ್ದು ಮತ್ತೆ ಏನಾಯ್ತು ನಾವು ರಾಕ್ ಎಲ್ಲ ಫೋನಿಗೂ ಬಿಡ್ತಾರ ಅಲ್ಲಿ ಎಲ್ಲ ಇರ್ತಾರ ನಮ್ಮ ದೇಶ ಬಿಡ್ಬಾರ್ದವನ್ನ ಎಲ್ಲ ಮುಗಿಲ್ ಅವ್ರು ತಮ್ಮ ಇದಕ್ಕ ತಪ್ಪು ಅದು ಒಂದೇ ನಂಬರ್ ಐತೆ ನಿನಗ ಅದು ಒಂದ ನೋಡೋದಿಲ್ಲ ಸ್ಟಾರ್ಟ್ ಆಗಿಲ್ಲ ಏತಿ ಆ ಸಾರಿನ ಹೋಗುನ್ ತೆಗಿ ಮ್ಯಾಗಲ್ ತೆಗಿ ಓಕೆ ಫ್ರೆಂಡ್ಸ್, ಈಗ ತಂಗಿ ಕುಬ್ಸ ಮಾಡಕ್ಕೆ ಎಲ್ಲ ಅಡ್ಗೆ ತಯಾರಿ ಆಗೈತೆ ನೋಡ್ರಿ. ಸಜ್ಕ ಮಾಡ್ಯಾರ, ಅನ್ನ ಮಾಡ್ಯಾರ, ಸಾರು ಮಾಡ್ಯಾರ. ಸೊ ಸಾರು ಎದ್ರದ್ದು ಮಾಡ್ಯಾರೇನೋ ಗೊತ್ತಿಲ್ಲ, ವ್ಲಾಗ್ನಾಗ ಹೇಳೇ ಇಲ್ಲ ತಂಗಿ. ಮೇ ಬಿ ಕೊಬ್ಬರಿ ಹಾಕಿ ಸಾರು ಮಾಡಿರ್ತಾರೆ, ಬೇಳೆ ಹಾಕಿ. ಮತ್ತು ಬದ್ನಿಕಾಯಿ ಪಲ್ಯ ಅಂತೂ ಇದ್ದಾರ್ತೈತಿ ಸಜ್ಕು ಜೋಡಿ. ಆ್ಯಂಡ್ ತಂಗಿನೂ ರೆಡಿಯಾಗಿ ಬಂದಾಳ. ತಂಗಿ ಅಂತೂ ಎಲ್ಲ ಕುಬ್ಸ್ದಾಗೂ ಅದೊಂದು ಗ್ರೀನ್ ಕಲರ್ ಬ್ಲೌಸ್ ಒಂದು ವೇರ್ ಮಾಡಿಬಿಟ್ಟಾಳ ನೋಡ್ರಿ. ಸೊ ಮೇ ಬಿ ಎಲ್ಲ ಬ್ಲೌಸ್ಗಳು ಟೈಟ್ ಆಗಿರ್ಬೋದು ಅಂತ ಅನ್ಕೊತೀನಿ. ಹಿಂದಿದ್ದಾರೆ ಯಾರು ಇವ್ರ ಮಾರ್ ಕಾಣುಲ್ಲ ಇವ್ರದ್ದು ಅಡಕೆಲಿ ಕುಕ್ಮ ನೋಡ್ರಿ ಕಮ್ಮಿ ಮಾಡಿ ಮೂಗು ತುಂಬಿಸ್ಯಾರ ಎಷ್ಟು ಚಂದ ದೊಡ್ಡ ನಮ್ ಜರ್ಸಿದೈತ್ ನೋಡು ಅಲ್ಲಿ ಹಾಲು ಶಾಂತ ಮುಂದು ಫ್ಯಾಮಿಲಿ ಹಾಡ್ರಿ ನೀನು ಹಾಡ್ ಬರುದಿಲ್ಲ ಪೂರ ಪಲಾಗ ಸಿದನ್ ಮಾಡ್ಯಾರ ಕಟ್ಟು ಇನ್ನೊಬ್ಬರು ಹಿಡ್ಕೊರಿ ಕೈ ಸ್ವಲ್ಪ ಶಾಂತ ಮಾಡ್ದೆ ಅಯ್ಯೋ ಯಾಕಿ ಒಂದ್ 5 ಮಂದಿ ಮಾಡಿ ಮುಗಿಸ್ರಿ ಬಡೋಡ ಹಾಡೋರಕ್ಕೆ ಅರ್ಥ ತಡ್ಕೋದಿಂತ ಅಲ್ಲೇ ಅಕ್ಕಿ ಬೆಲೆ ಸಣ್ಣ ಅನ್ನ ಬೆಲೆ ಉದುರು ಬಾಳಿ ಪದರು ಬದ್ನಿ ಸೋಸ ಸೋಸಿದ ಮಸಾಲ ಕಾಸಿದ ತುಪ್ಪ ಪಂಟೆ ಕುಂತ ಪರೀಕ್ಷೆ ಮಾಡ್ತಾರ ಮಲ್ಲಂಗೋಡು ಆಕಿ ಕಡೆ ವಾಸ ಅದನ ಒಂದ್ ಹಾಡ್ಬಿಡು 1 ನಂಬರ್ ಹಾಕಿ
ಬಂದೆ ಹೊಡಪ ಬರ್ತದ ಹೇಳ್ರಿ ಎಲ್ಲಿ ಹೇಳಿರಿ ಎಲ್ಲ ಚೀಟಿ ನಟಿಯ ಸರ ರೇಷಿಮಿ ಬಳಿಯ ಕೈ ಎಲ್ಲ ಚೀಟಿ ನಟಿಯ ಈ ತಂಗ್ಯವಾಗ್ಯಾರ ತರಸಿದರ ಈ ಗಂಗವಾಗ್ಯಾರ ಇಡಸಿದರ ರೇಷಿಮಿ ಬಳಿಯ ಕೈ ಎಲ್ಲ ಚೀಟಿ ನಟಿಯ ರೇಷಿಮಿ ಬಳಿಯ ಕೈ ಎಲ್ಲ ಚೀಟಿ ನಟಿಯ ತಂಗ್ಯವಾಗ್ಯಾರ ಈ ತಂಗ್ಯವಾಗ್ಯಾರ ತರಸಿದರ ಈ ಗಂಗವಾಗ್ಯಾರ ಉಡಸಿದರ ಈ ತಂಗ್ಯವಾಗ್ಯಾರ ಉಡಸಿದರ ಈ ತಾರ ರೇಷಿಮಿ ಕುಬಸ ತೋಳೆಲ್ಲ ಚೀಟಿ ನಟಿಯ ಸರ ರೇಷಿಮಿ ಕುಬಸ ತೋಳೆಲ್ಲ ಚೀಟಿ ನಟಿಯ ಈ ಗಂಗವಾಗ್ಯಾರ ತರಸಿದರ ಈ ಗಂಗವಾಗ್ಯಾರ ತೊಡಸಿದರ ಈ ಗಂಗವಾಗ್ಯಾರ ಉಡಸಿದರ ಈ ಗಂಗವಾಗ್ಯಾರ ತರಸಿದರ ನಾಗರಾಜ ಬಾಳಪ್ಪ ಬಿರಣ್ಣವ್ರು ರುದ್ರಪ್ಪ ಹರದೋಳಿ ರುದ್ರಪ್ಪ ಶಿವಪ್ಪ ಹರದೋಳಿ ದೇವಪ್ಪ ಜಯಮ್ಮನಪ್ಪ ಡೊಳ್ಳಿನ ಬಸಪ್ಪ ವಾಟರ್ ಬಸಪ್ಪ ಬಸಪ್ಪ ದೇವಪ್ಪ ಕರಿಗೇರ ಬಸಪ್ಪ ಯಮನಪ್ಪ ಕರಿಗೇರ ಸದ್ಯಪ್ಪ ಶಿವಪ್ಪ ಕರಿಗೇರ ಹನುಮಪ್ಪ ಸಿದ್ದಪ್ಪ ಕಮಲವ್ವ ಹನುಮರು ಯಮನಪ್ಪ ಮಣ್ಣೇರಿ ಸಿದ್ದಪ್ಪ ದೇವಪ್ಪ ನಿಲುಗಲ್
ಎಸ್ ಫ್ರೆಂಡ್ಸ್, ನೋಡ್ತಿದ್ರಲ್ಲ ತಂಗಿ ಕುಬ್ಸ ಹೆಂಗೆ ಮಾಡಕ್ಕಂತಾರ ಅಂತೇಳಿ. ನಮ್ಮ ತವ್ರ ಮನೆ ಒಳಗೆ ಫುಲ್ಲು ಭರ್ಜರಿ ಜೋರು ಐತಂತಾನೆ ಹೇಳ್ಬೋದು ತಂಗಿ ಕುಬ್ಸ ಮಾಡೋದು. ಊರಣ್ಣರೆಲ್ಲರೂ ಕೂಡಿ ಮಸ್ತ್ ಚಲೋ ಮಾಡಕ್ಕಂತಾರ. ಈಗ ತಂಗಿಗೆ ಎಲ್ಲ ದಂಡಿ ಹಾಕಿ ಆರತಿ ಬೆಳಗಿ ಸೋಬಾನ್ ಹಾಡನ್ನು ಹಾಡಕ್ಕಂತಾರ. ಸೊ ಆರತಿ ಬೆಳಿಬೇಕಾದ್ರೆ ನಡು ಒಬ್ಬೊಬ್ರು ಗಂಡನ ಹೆಸರು ಒಡಪ ಇಟ್ಟನು ಹೇಳ್ಯಾರ. ಅದೊಂದು ರೀತಿ ಏನೋ ಚಂದ ನೋಡ್ರಿ. ಒಡಪ ಇಟ್ಟು ಗಂಡನ ಹೆಸರು ಹೇಳ್ಬೇಕಾದ್ರೆ ಅಲ್ಲೇನೋ ಒಂದು ರೀತಿ ಎನ್ವೈರ್ಮೆಂಟ್ ಫುಲ್ ಚೇಂಜ್ ಆಗ್ತೈತಿ ಅಂತ ಹೇಳ್ಬೋದು. ಕೆಲವರು ಕಾಮಿಡಿ ರೀತಿಯಲ್ಲೂ ಒಡಪ ಇಟ್ಟು ಗಂಡನ ಹೆಸರು ಹೇಳ್ತಾರ. ಸೊ ಹಾಗಾಗಿ ಒಡಪ ಇಟ್ಟು ಗಂಡನ ಹೆಸರು ಹೇಳು ಅಂತಂದು ಕಾಡ್ತಾರ ಬೇಡ್ತಾರ ಅಂತಾನೆ ಹೇಳ್ಬೋದು. ಸೊ ಈಗ ಅಯ್ಯರನ್ನು ಮಾಡಕ್ಕಂತಾರ. ಅಯ್ಯರ್ ಅಂತಂದ್ರೆ ಐ ಮೀನ್ ಗಿಫ್ಟು. ಸೊ ತಂಗಿಗೆ ಈಗ ಸೀರೆ ಬ್ಲೌಸ್ ಪೀಸ್ ಎಲ್ಲ ಗಿಫ್ಟ್ ಮಾಡಕ್ಕಂತಾರ. ಯಾವ ರೀತಿ ಅಯ್ಯರ್ ಮಾಡ್ತಾರ ಸೊ ಅದನ್ನು ಒಂದು ರೀತಿ ಸಣ್ಣ ಜಲಕ್ ಶೇರ್ ಮಾಡ್ಕೊಂಡಿನಿ. ಅಯ್ಯರ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರ ಅಂತೇಳಿ. ಓಕೆ ಫ್ರೆಂಡ್ಸ್, ಈಗ ಅಲ್ಲಿದ್ದವರೆಲ್ಲರೂ ತಂಗಿನ ಗಂಡನ ಹೆಸರು ಒಡಪ ಇಟ್ಟು ಹೇಳ ಅಂತಂದು ಕೇಳಿದ್ರು. ಸೊ ತಂಗಿನೂ ತನ್ನ ಗಂಡನ ಹೆಸರು ಒಡಪ ಇಟ್ಟು ಹೇಳಿದ್ಲು. ಬಟ್ ಏನಂದ್ರೆ ಈ ಗದ್ದಲ್ದಾಗ ತಂಗಿ ಯಾವ ಒಡಪ ಇಟ್ಟು ತನ್ನ ಗಂಡನ ಹೆಸರು ಹೇಳಿಲ್ಲ ಅನ್ನೋದು ಒಟ್ಟ ಒಂದು ಸ್ವಲ್ಪನೂ ಕೇಳಿಲ್ಲ ನೋಡ್ರಿ, ಒಂದು ಶಬ್ದನು. ಸೊ ಆ ಪರಿ ಗದ್ದಲ ಎಬ್ಸಾರ. ಸೊ ನೋಡ್ತಾ ಇರ್ಬೋದು ಯಾವ ಪರಿ ಸೌಂಡ್ ಅವಾಜ್ ಐತಿ ಅಂಥೇಳಿ. ಸೊ ಈಗ ಕುಬ್ಸ ಎಲ್ಲ ಮಾಡಿದ್ರು. ಈಗ ಊಟಕ್ಕೆಲ್ಲ ಕುಂದ್ರಕ್ ತಯಾರಿ ಮಾಡ್ಕೊಳಕಂತಾರ ನೋಡ್ರಿ. ಎಲ್ಲಾರ್ದು ಊಟ ಆಗಿ ಎಲ್ಲಿ ಹಿಡ್ಕೊಳಕತ್ತಾರ ಎಲ್ಲಾರು. ಊಟ ಆಗಿಂದ ವಿಡಿಯೋ ಮಾಡಕತ್ತೀನಿ. ಯಾಕೆ ನಾನು ಊಟ ಆತಿಲ್ಲ ನಿಮ್ದು ಎಲ್ಲಿ ಹಿಡ್ಕೊಕತ್ತಾರ ಎಲ್ಲಾರು. ತಮಾಷೆ ಮಾಡ್ಬೇಕು ಅದಕ್ಕೆ ತಂಗ ಎಲ್ಲ ನಾವು ಕುಬ್ಸ ಮಾಡ್ತಿದ್ವಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್, ಬಾಯ್ ಬಾಯ್. ಊಟ ಮಾಡ್ಕೊಂಡು ಎಲ್ಲರೂ ಉಳ್ಕೊಂತ ಮಾತಾಡ್ಬೇಕು ಅವ್ರಿಗೆ ಬಾಯಿ ಮಾತಾಡಾಗ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನಂತೂ ಈ ವಿಡಿಯೋ ಕ್ಲಿಪ್ಪಿಂಗ್ ನೋಡಿ ಎಷ್ಟು ಸಲ ನಕ್ಕಿನೇನೋ ಗೊತ್ತಾನ ಇಲ್ಲ. ಸೊ ಈಗೂ ಎಡಿಟ್ ಮಾಡ್ಬೇಕಾರೆ ಆ ಪರಿ ನಗು ಬರಾಕಂತೈತಿ ನೋಡ್ರಿ. ನಮ್ಮ ಊರಣ್ಣರು ಜಗ್ಗಿ ಕಾಮಿಡಿ ಮಾಡ್ಯಾರ ಉಣ್ಬೇಕಾದ್ರೆ. ಸೊ ನೋಡ್ತಿರುವಂಥ ವ್ಯೂವರ್ಸ್ ಎಲ್ಲರಿಗೂ ಹಾಯ್ ಬಾಯ್ ಅಂತಂದು ಹೇಳ್ಯಾರ. ಸೊ ನಮ್ಮೂರವ್ರು ಎಲ್ಲರಿಗೂ ಒಂದು ಬಿಗ್ ಹಾಯ್ ಹೇಳಿಬಿಡ್ರಿ ನೋಡ್ತಿರೋಂತಹ ಎಲ್ಲ ವ್ಯೂವರ್ಸು. ಸೊ ಅವ್ರು ತಿಳಿದಿರೋ ರೀತಿಯಾಗಿ ಒಟ್ಟು ಮಾತಾಡ್ಯಾರ ನನ್ನ ಬ್ಲಾಗ್ನಾಗ. ಅಂದ್ರೆ ನಮ್ಮ ಊರಣ್ಣರು ಎಲ್ಲರೂ ಆಲ್ಮೋಸ್ಟ್ ನನ್ನ ಬ್ಲಾಗ್ ನೋಡ್ತಾರ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಹಾಯ್ ಹೇಳ್ರಿ. ಇಷ್ಟೊಂದು ಇನ್ನೋಸೆಂಟ್ ಇರೋ ಮನ್ಸಿರೋರು ಸಿಗೋದು ಅಂತಂದ್ರೆ ನಮ್ಮ ಹಳ್ಳಿ ಕಡೆನ ನೋಡ್ರಿ. ಸೊ ಅಷ್ಟು ಅವ್ರದ್ದು ಮನಸ್ಸು ಸ್ವಚ್ಛಂದವಾಗಿರುತ್ತಂತಾನೆ ಹೇಳ್ಬೋದು. ಹಳ್ಳಿ ಒಳಗೆ ಯಾರ್ದ ಮನೆ ಒಳಗೆ ಏನೇ ಕಾರ್ಯ ಇರಲಿ ಎಲ್ಲರೂ ಹಿಂಗೆ ಒಟ್ಟುಗೂಡಿ ಆ ಫಂಕ್ಷನ್ನ ಸ್ಮೂತಾಗಿ ನಡ್ಸ್ಕೊಡ್ತಾರೆ ನೋಡ್ರಿ. ಇದೆಲ್ಲ ಈಗಲೂ ನೋಡಕ್ಕೆ ಸಿಗೋದು ಅಂತಂದ್ರೆ ಹಳ್ಳಿ ಕಡೆ ಮಾತ್ರ. ಇವಾಗಿನ ಜನ್ರೇಷನ್ದೊಳಗೂ ಹಳ್ಳಿ ಒಳಗೆ ಕೆಲವೊಂದು ಸಂಪ್ರದಾಯ ಪದ್ಧತಿಗಳು ಉಳ್ಕೊಂಡಿರೋದು ಅಂತಂದ್ರೆ ಹಳ್ಳಿ ಒಳಗೆ ಮಾತ್ರ ನೋಡ್ರಿ. ಸೊ ಅದ ಒಂದು ರೀತಿ ಏನೋ ಖುಷಿ. ನೆಕ್ಸ್ಟ್ ನಮ್ಮ ಜನ್ರೇಷನ್ದವ್ರಿಗೂ ನೋಡಕ್ಕೆ ಸಿಗ್ತೈತಿ ಅಂತೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಕ್ಕಂತೀನಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಐ ಹೋಪ್ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.